ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಿ? ಇವತ್ತು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ನನ್ನ ಇಬ್ಬರು ವ್ಯೂವರ್ಸಿಗೆ ನಾನು ಬರ್ತ್ಡೇ ವಿಶ್ ಮಾಡೋದಿದೆ. ನನ್ನ ರೆಗ್ಯುಲರ್ ಆಗಿ ನನ್ನ ವಿಡಿಯೋನ ನೋಡುವಂಥವ್ರು, ನನಗೆ ಕಮೆಂಟ್ ಹಾಕುವಂಥವ್ರು ಒಬ್ಬರು ಪದ್ಮಾವತಿ ಅಂತ ಹೇಳಿ, ಇನ್ನೊಬ್ಬರು ಯೂಸರ್ ಐ ಡಿ ನೇಮು ನನಗೆ ಗೊತ್ತಿಲ್ಲ, ಇಲ್ಲ ಅದು ನಾನು ಶೋ ಮಾಡ್ತೀನಿ ನೋಡಿ. ಇವತ್ತು ನಾನು ಇವರಿಬ್ಬರ ಮಕ್ಕಳಿಗೆ ಬರ್ತ್ಡೇ ವಿಶ್ ಮಾಡೋದಿದೆ. ಇದರಲ್ಲಿ ಈ ಪದ್ಮಾವತಿ ಅನ್ನೋರ ಬಗ್ಗೆ ನಾನು ಹೇಳಲೇಬೇಕು. ನನ್ನ ರೆಗ್ಯುಲರ್ ವ್ಯೂವರ್ಸ್ ಇವರು ಎಷ್ಟು ನನ್ನ ವಿಡಿಯೋನ ರೆಗ್ಯುಲರ್ ವಾಚ್ ಮಾಡ್ತಾರೆ ಅಂದರೆ, ದಿನಕ್ಕೆ ನಾನು 4 ವಿಡಿಯೋ ಹಾಕಿದ್ರು 4 ವಿಡಿಯೋಗೂ ಇವ್ರ ಕಮೆಂಟ್ ಇರುತ್ತೆ, ಇಲ್ಲವೇ ಇಲ್ಲ ಅನ್ನೋ ಹಾಗೆ ಇಲ್ಲ. ಪ್ರತಿ ಒಂದು ವಿಡಿಯೋಗೂ ಇವರು ನನಗೆ ಕಮೆಂಟ್ ಹಾಕ್ತಾರೆ, ತಮ್ಮ ಅಭಿಪ್ರಾಯನ ತಿಳಿಸ್ತಾರೆ, ಸಜೆಷನ್ನ ಹೇಳ್ತಾರೆ. ಖುಷಿ ಆಗುತ್ತೆ ನಮಗೆ ಓದಿದಾಗ. ನನಗೆ ತುಂಬ ಸಪೋರ್ಟ್ ಮಾಡಿರುವಂಥ ವ್ಯೂವರ್ಸ್ ಇವರು ಇನ್ನೊಬ್ರದ್ದು ಯೂಸರ್ ಐ ಡಿ ನನಗೆ ಗೊತ್ತಿಲ್ಲ, ಇವರು ಸಹ ನನಗೆ ಕಮೆಂಟ್ ಹಾಕ್ತಾರೆ, ನನ್ನ ರೆಗ್ಯುಲರ್ ಆಗಿ ನೋಡೋರೇ ಆಗಿರ್ತಾರೆ. ಹೆಸರು ಗೊತ್ತಿಲ್ಲ ನನಗೆ ಇವ್ರದ್ದು ಮಗಳದು ಬರ್ತ್ಡೇ ಇದೆ ಅಂತೆ. ಇವ್ರ ಮಗಳಿಗೂ ನಾನು ಬರ್ಡೇ ವಿಶ್ ಮಾಡಲೇಬೇಕು. ನೀವು ನನ್ನ ವಿಡಿಯೋ ನೋಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ನಾನು ಇವ್ರ ಮಕ್ಕಳಿಗೆ ಬರ್ಡೇ ವಿಶ್ ಮಾಡಿಬಿಡ್ತೀನಿ. ಮೊದಲಿಗೆ ಪದ್ಮಾವತಿ ಮಗನಿಗೆ ವಿಶ್ ಮಾಡಿಬಿಡ್ತೀನಿ. ಅವರ ಮಗನ ಹೆಸರು ಕಿಶೋರ್ ಅಂತೆ. ಪದ್ಮಾವತಿ ಅವರೇ, ನಿಮ್ಮ ಮಗನಾದ ಕಿಶೋರಿಗೆ ನಮ್ಮ ಚಾನಲ್ ಕಡೆಯಿಂದ, ನನ್ನ ನೋಡುಗರ ಎಲ್ಲ ವ್ಯೂವರ್ಸ್ ಕಡೆಯಿಂದ ನನ್ನ ಹೃದಯಪೂರ್ವಕವಾಗಿ ನಾನು ವಿಶನ್ನು ಮಾಡ್ತಿದ್ದೀನಿ. ನಿಮ್ಮ ಮಗನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಮಗನಿಗೆ ಆ ದೇವರು ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಎಲ್ಲವನ್ನೂ ಸದಾಕಾಲ ಕೊಡಲಿ. ಅವನು ಜೀವನದುದ್ದಕ್ಕೂ ಖುಷಿಯಾಗಿರಲಿ, ಸಂತೋಷವಾಗಿರಲಿ ಅಂತ ನಾನು ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಬ್ಬರದು ಮಗಳದು ಬರ್ತ್ಡೇ ಇದೆ ಅಂತೆ. ಅವರ ಮಗಳ ಹೆಸರು ಶಮಿತಾ ಅಂತೆ. ಶಮಿತಾ ಅವರೇ, ನಿಮಗೆ ನಮ್ಮ ಚಾನಲ್ ಕಡೆಯಿಂದ, ನಮ್ಮ ಎಲ್ಲ ನೋಡುಗರ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ದೇವರು ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಸದಾಕಾಲ ಕೊಡಲಿ ಅಂತ ನಾನು ಬೇಡ್ಕೊತೀನಿ. ನಿಮ್ಮದು ಮುಂದಿನ ಜೀವನ ತುಂಬ ಸುಖಕರವಾಗಿರಲಿ, ಸಂತೋಷವಾಗಿರಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ನನಗೆ ಹಿಂಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಚಾಲುವಾಗೈತಿ, ನೋಡ್ಕೊಂಡು ಬನ್ನಿ. ನೋಡ್ದಕ್ಕ, ನಾನು ಮರ್ಯಾದಿಂದ ಹೇಳಾಕತ್ತೀನಿ. ಈ ಥರ ಕುಡಿದು ಬಂದು ಮನೆ ಮುಂದೆ ದಾಂಧಲೆ ಮಾಡೋದು, ಮನೆಯಾಗಿರೋ ಹೆಣ್ಮಕ್ಳಿಗೆ ಸಿಕ್ಕಂಗ ಬೈಯೋದು, ಅವ್ರು ಹೊಡೆಯೋದು, ಬಡಿಯೋದು, ಅವ್ರ ಮ್ಯಾಗ ದೌರ್ಜನ್ಯ ಮಾಡೋದು, ಹಿಂಗೇನಾರ ಮಾಡಿದ್ರೆ ಮತ್ತೆ ಕಕ್ಕ ನಾ ಹೇಳತ್ತೀನಿ, ನಾ ಸುಮ್ಮನೆ ಇರೋದಿಲ್ಲ. ಅಲ್ಲೋ ಕಕ್ಕ, ಆ ರೊಂಡ್ ಬಿಲ್ಲಿ ಕುಡಿದು ಬಂದು ಹೆಂಡತಿ ಅನ್ನೋದು ನೋಡ್ದಂಗೆ ದನ ಬಡ್ದಂಗೆ ಬಡಿತೀವಿ, ಕಿಮ್ಮತ್ತು ಇಲ್ದಂಗೆ ಮಾತಾಡ್ತಿ. ನಿನಗೆ ಅಸಹ್ಯಕತ್ತಿಲ್ಲ ಹಿಂಗೆ ಓಣ್ಯಾ ನಿಂತು ದಾಂಧಲೆ ಮಾಡ್ತೀಯಲ್ಲ, ನಿನ್ನ ಕಿಮ್ಮತ್ತು ಕಡಿಮೆ, ನಮ್ಮ ಕಿಮ್ಮತ್ತು ಕಡಿಮೆ. ನಿನಗೆ ಬರಬರಿ ಯಾರು ಅನಿಸ್ತೈತಿನ? 3 ಬಿಲ್ಲಿದ್ ಕುಡಿದು ಬಂದು ಇಲ್ಲಿ ಓಣ್ಯಾ ನಿಂತು 6 ಬಿಲ್ಲಿದ್ ಹಾರಾಡ್ತೀಯಲ್ಲ, ನಿನಗೆ ಮರ್ಯಾದೆ ಅನ್ನೋದ್ರ ಗೊತ್ತೈತಿಲ್ಲ? ನಿನ್ನ ಮರ್ಯಾದೆ ಹಾಳಾಗೋಗಿ ಮನೆಯಾಗಿರೋ ಹೆಣ್ಮಕ್ಳ ಮರ್ಯಾದೆನ ರೋಡಿಗೆ ತಂದಿಯಲ್ಲೋ, ನಿನ್ನ ಕಾಕ ಅಂತ ಹೇಳಕ್ಕೆ ನನಗೆ ಅಸಹ್ಯಕತಿ. ನಾನು ನಿನಗಿನ ಸಣ್ಣವ, ನೀ ನನಗೆ ಬುದ್ಧಿ ಹೇಳಬೇಕು, ನಾನು ನಿನಗೆ ಬುದ್ಧಿ ಹೇಳೋಂಗಾಗೈತಿ. ಯಾಕಲೆ ಯಾಕೆ ಹ್ಯಾಂಗೈತೆ ಮೈಯಾಗ ಎಲ್ಲ ಭಾಳ ಬಾಳ ಬಿಚ್ಚಾಗತ್ತಿಯಲ್ಲ, ಭಾಳ ಬಾಲ ಬಿಚ್ಚಬೇಡ, ಬುಗಳನ್ನ ಎಲ್ಲವ ತೆಗೆದು ಬಿಡ್ತೀನಿ ಮಗನ್ನ. ನನಗೆ ಎದಿ ನೀರು ಸ್ವಾಂಡಿ ಮಾತಾಡಕ್ಕೆ ಬಂದಿ ಏನ? ಏನು ಅಡ್ಕೊಂಡಿ ನೀನು? ಯಾವನ್ಲಿ 2 ಬಿಲ್ ಇದು ಕುಡಿಯೋದು ಏನಿಲ್ಲ, ನೀನು ಇಲ್ಲೇ ತುಳ್ದ ಬಿಡ್ತೀನಿ ನಾ. 3 ಬಿಲ್ ಇದತ್ತ, 6 ಬಿಲ್ ಇದತ್ತ ಮಗನ. ನೀವು ನೋಡ್ಯಾನ ನಾನು 3 ಬಿಲ್ ಇದು ಕುಡಿಯೋದು. ನಾನು ಚಿಲ್ಲರ್ ಸುಳಿ ಮಗನ ಕಡೆ 3 ಬಿಲ್ ಇದಲ್ಲ ಕುಡಿದು 6 ಬಿಲ್ ಇದು ಹರಡಕ್ಕೆ. ಏನು ಇವನ್ನ ನನಗೆ 3 ಬಿಲ್ ಕೊಟ್ಟಿದ್ದು ನನ್ನ ಮಗ ಅನ್ನಂಗೆ ಮಾತಾಡ್ತಾನೆ. ಏಯ್ ಏನಿಲ್ಲ, ಇಲ್ಲೇ ತುಳಿಯಟ್ಟು ಸಾಕತ್ತೈತಿ ನನಗೆ ಮಗನ. ನನಗೆ ಮಾತಾಡ್ತಿ. ಸುಮ್ಮನೆ ಬಿಟ್ಟೇನಿ ನೀನು, ಸುಮ್ಮನೆ ಬಿಟ್ಟೇನಿ ಅಂದ್ರೆ ಬದುಕಂತ ಹೇಳಿಬಿಟ್ಟೇನಿ ನಿನ್ನ ಮಗನತ್ತ ಅಂತ. ನನಗ ನಿಗ್ರಹ ಮಾತಾಡಕ್ಕೆ ಬರ್ತಾನೆ ಬಚ್ಚ ನನ್ನ ಮಗ ಇವ. ಏಯ್ ಚಾಂದ್ರೆ, ಇವ್ರನ್ನೆಲ್ಲ ನನ್ನ ಮ್ಯಾಗ ಹೇಳ್ತಿ ಕಟ್ಟಿ ಇಡೀ ಮನೆ ಪಾರಪತ್ತೆ ನೀ ತಗೊಂಡಿಲ್ಲ. ರಾಜಕೀಯ ಮಾಡಕತ್ತಿ ಅನ್ನಲ್ಲಿ ಅನ್ನೋ ರಾಜಕೀಯ ಮಾಡಕತ್ತಿ. ನಿನ್ನೇನಿಲ್ಲ ಕಾಕ ಮತ್ತ. ಅಭಿಷೇಕ, ಸುಮ್ಮನಿರು, ನೀ ಏನು ಮಾತಾಡಕ್ಕೆ ಹೋಗ್ಬೇಡ. ಅದನ್ನು ತಡ್ಬೋದು, ನಾಯಿ ತಡ್ಬೋದು ಒಂದೇ. ನಾಯಿ ತಡವಿ ಲಕ್ಷಣ ಕಳ್ಕೊಂಡ್ರೆ ಅಂತಾರಲ್ಲ, ಹಂಗಾದ್ರೆ ತಡವಿ ಯಾಕೆ ಲಕ್ಷಣ ಕಳ್ಕೊತಿ? ಅದರ ಬಾಯಿಗೆ ಹತ್ತಿ ನಿನ್ನ ಬಾಯ ಹೊಲಸು. ಅದಕ್ಕೆ ತನ್ನ ಮರ್ಯಾದೆ ಕಿಮ್ಮತ್ತು ಗೊತ್ತಿಲ್ಲ, ಮಂದಿ ಮರ್ಯಾದಿದ್ದು ಕಿಮ್ಮತ್ತು ಗೊತ್ತಿಲ್ಲ. ಅದಕ್ಕೆ ಒಣ್ಯಾ ನಿಂತು ಹಿಂಗೆ ಒದರೋದೊಂದಾಗ ಗೊತ್ತೈತಿ. ಹೋಗು ಒಳಗೆ ನಡಿ ನೀನು, ನಾ ಎಲ್ಲ ನೋಡ್ಕೊತೇನೆ ಇದನ್ನ. ಅಲ್ಲ ಚಿಕ್ಕಮ್ಮ, ನೀನು ನಡೀತಿಲ್ಲ ಆ ಕಡೆ. ಏತಮ್ಮ ಬಾರ. ನೀವು ಸುಮ್ಮನೆ ನಿಂದಿರ್ರಿ, ಯಾರು ನಡು ಬಾಯಿ ಹಾಕ್ಬೇಡ್ರಿ. ಅತ್ತಿಯಾರ ನೀವು ಅಷ್ಟೆ. ಹೇಳಿ, ಮಾತೆತ್ತಿದ್ರೆ ನಮ್ದು ಪರ್ಸ್ನಲ್ ಮ್ಯಾಟರ್ ಅಂತ ಹೇಳ್ತಿ. ಈಗ ನಂದು ನಿಂದು ಮಾತುಕತೆನ ಐತಿ. ಹೇಳಿ, ಎದಕ್ಕೆ ಬಂದಿರಿ? ಹೀಗೆ ಬಂದು ಹಿಂಗೆ ಒದರಾಕತ್ತಿ? ಎದ್ರ ಸಂಬಂಧ? ಏನಾತು? ನಿಂದು ಏನು ಸಮಸ್ಯೆ? ನಿಂದು ಏನು ಮಗ್ಳು ಒತ್ತಾಕತ್ತೈತಿ? ನನಗೆ ಹೇಳು. ಏಯ್ ನನಗೆ ಎದೆ ಉಬ್ಬಿಸಿ ಆವಾಜ ಹಾಕಿ ಮಾತಾಡ್ತೆ. ಬಾಯನ್ ಹಲ್ಲ ಬಿಟ್ಟು ಬಿಡ್ತೇನೆ ನಾವು. ನೀನು ಏಯ್ ಸೀದಾ ಮಾತಾಡಲಿ.
ಗಂಡ ಅನ್ನೋದ್ರ ರೆಸ್ಪೆಕ್ಟ್ ಇರಲಿ ಏನೋ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ಕೊಂಡ್ ಮೊದಲು ನೀನು ಮನೆಯಾಗ ಹೆಣ್ಮಕ್ಳು ಪರಪತ್ತಿರ ಇಳಿಸಿಬಿಟ್ರಿ ಇವ್ನವ್ ನೀವು ಲಾಲೆ ಆಗ್ಯಾವ ನೀವು ಗಡ್ಸತ್ತಿ ಲೇ ನೀ ಸಿರಿ ಉಟ್ಕೊಳ್ಳಿ ಒಂದು ನತ್ ಹಾಕೋ ಬಳಿ ಹಾಕೊಳ್ಳಿ ಲೇ ಬೇ ನೀನು ಸುಮ್ಮನೆ ಚಕಾಗತ್ತೆ ಸಿರಿ ಉಟ್ಕೊಂಡು ಮನೆಯಲ್ಲಿ ನಿಂತು ಬಿಡು ಈ ಹೆಣ್ಮಕ್ಳಂಗೆ ಯಾವಾಗಲೂ ಹೆಣ್ಮಕ್ಳು ಸೀರೆಗನೆ ಇರ್ತಿ ಮಗನ ನನಗೆ ಹೇಳಕ್ ಬಂದಾರ 3 ಬಿಲ್ಲಿ ಕುಡಿದು 6 ಬಿಲ್ಲಿ ಹಾರಾಡ್ತಾರೆ ಮಗ ರೀ ಯಾವ ನೋಡಿ ಹೆಸರು ಸಂದೇಹ ಇರ್ತಿರ್ಲಿಲ್ಲ ಮಗನ ಗಡಸರ್ ಥರ ರಾಜರಸ ಅಡ್ಡಾಡೋದು ಕಲ್ಕೊಲ್ಲ ಏನ್ ಮಗನ ನಿನ್ನ ಮನುಷ್ಯ ಮಾಡಿದ್ರೆ ನಾ ಎಲ್ಲ ತೊಳೆಯೋದು ತಾಕತ್ತೈತಲ್ಲ ನನಗೆ ಏನು ಅನ್ಕೊಂಡಿ ನನ್ನ ಬಗ್ಗೆ ನೋಡು ನಂದು ನಿಂದು ಜಗಳ ಅಂತ ಹೇಳಿ ಇದನ್ನ ನಂದು ನಿಂದು ಜಗಳದಾಗ ಒಟ್ಟ ಮನ್ಯಾನವ್ರನ್ನ ಯಾರನ್ನು ನೀ ನಡುವೆ ಎಳ್ಕೊಳಂಗಲ್ಲ ಹೇಳಿರ್ತೀನಿ ಈಗ ನೀವು ಹುಚ್ಚಿ ಹಿಗ್ಗಿ ಬಂದು ಇಲ್ಲಿ ಬಂದು ನಮ್ಮ ಕುಟ ಎದಕ್ಕೆ ಜಗಳ ಮಾಡಾಕತ್ತಿ ಅದನ್ನ ಅಟ್ಟ ಹೋದ್ರ ಅದನ್ನ ಅಟ್ಟ ಹೇಳಿ ನಿನ್ನ ದಾರಿ ನೀ ಹಿಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಏನಿಲ್ಲ ನಿನ್ನ ಕಸಬರಿ ತಗೊಂಡು ಮಕ್ಕನೇ ಕೆರೆದು ಬಿಡ್ತೀನಿ ನಿನಗ ಏ ಮಕ ಕರೀತಾಳ ಮಗ ನೀನೇನಿಲ್ಲ ನೀನು ಬಾಯ ಬೂಟ ಇಟ್ಟು ಹೊಡಿತೀನಿ ನಿನ್ನ ಕಸಬರ್ ಇಟ್ಕೊಂಡಿಳು ಮಕ ಕೆರೀತಾಳ ಅಲ್ಲಿ ಬಟ್ಟ ಏನು ನಾನು ಗ್ಯಾಣಸ್ ಕೆರೀತಿರ್ತೇನೆ ನೀನು ಗಂಡನ ಮರ್ಯಾದೆ ಕೊಟ್ಟು ಮಾತಾಡೋದು ಗೊತ್ತಿರಲಿದಾಗ ನಮಗ ಮಾತಾಡ್ತೀನಿ ಮತ್ ನಾ ಹೇಳಾಕತ್ತೇನೆ ಗಂಡ ಅನ್ನೋದು ನೋಡ್ದ ಮತ್ತೇನಿಲ್ಲ ಇಲ್ಲಿ ಹಾಕಿ ತುಳ್ದ ಬಿಡ್ತೀನಿ ನೀನು ಇಲ್ಲಿ ಬಂದು ಎದಕ್ಕೆ ಒದರಾಕತ್ತಿ ಅದನ್ನ ಹೇಳಿ ನೀನು ಏಯ್ ನೀ ಆವಾಜ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಆಂಜಿ ಉಚ್ಚು ಹಾಕೊಳಕ ನಾನೇ ಡೀಲೇ ಅಲ್ಲಲ್ಲಿ ಗಂಡ್ಸದೀನಿ ನಾ ಗಂಡ್ಸದಲ್ಲಿ ನಾ ಏನು ಬೇಕಾದ್ರೂ ಮಾಡ್ತೀನಿ ಕುಡಿತೀನಿ ಇಸುಬಾಟ್ ಆಡ್ತೀನಿ ಬೇಕಾದ್ ಮಾಡ್ತೀನಿ ನಾ ಬೇಕಾದ್ ಮಾಡ್ತೀನಿ ಬೆಕ್ಕಾದ ಮಾಡಿ ಹಿಗ್ಗಿ ಶಟಿ ನಿನ್ನ ಕೇಳಾಕತ್ತೆ ಕ್ಯಾವಕಿ ಈಗ ಬಾಗಲ್ದಾಗ ನಿಂತು ಒದರಾಕತ್ತಿದ್ದೆ ಅದಕ್ಕೆ ಅದನ್ನ ಹೇಳ ನೀನು ಬಾಯಿಗೆ ಬರ್ತಾವಿನ ಚಲೋ ಚಲೋ ನಾನು ಹೇಳ್ತೀನಿ ಯಾವ್ದಾಗ ಬದಲಿ ಅದ್ರ ನನ್ನ ದೇಶದಲ್ಲಿ ಹೇಳೋದ ವಿಚಾರ ಹೇಳಬೇಕು ಮತ್ತು ನಾ ಕೇಳಬೇಕು ನೀನು ಗಂಡು ಮೊದಲು ಕಿಮ್ಮತ್ ಕೊಡೋದು ಕಲ್ಕೊ ಆಮೇಲೆ ಬೇರೆ ವಿಚಾರ ಮಾತಾಡ್ತೀನಿ ನಾ ನೀ ಮೊದಲು ಕುಡಿಯೋದು ಬಿಡು ಇಕ್ಕಟ್ಟಿನ ಕಿಮ್ಮತ್ ಕೊಡ್ತೀನಿ ನಾ ಗಂಡ ಹೊಡಿಲಿ ವಾಡಿಲಿ ಕಳ್ತನ ಮಾಡಲಿ ಸುಳ್ಳು ಹೇಳಲಿ ದರೋಡೆ ಮಾಡಲಿ ಪ್ರತ್ಯಕ್ಷ ದೈವಲಿ ಫಸ್ಟ್ ಗಂಡನ ಮರ್ಯಾದೆ ಕೊಡ್ಬೇಕು ನೀವೇನಾದ್ರು ಗಂಡನ ಮೊದಲು ಮರ್ಯಾದೆ ಕೊಡಲಿಲ್ಲ ಅಂದ್ರೆ ನೀ ಸತ್ತ ಮೇಲೆ ನರಕಕ್ಕೆ ಹೋಗಿಲ್ಲ ನೀನು ನರಕಕ್ಕೆ ಸತ್ತ ಮೇಲೆ ಹೋದಲ್ ನನಗೆ ನರಕ ಸಿಗೋದು ಸಿಗ್ಲಿ ಹೇಳು ಏನ್ ಇದ್ದಾಗ ನಿನ್ನ ಜೋಡಿ ಸ್ವರ್ಗ ಕಾಣಾಕತ್ತೀನಿ ಇಲ್ಲಾದ್ರೂ ಅದ ಐತಿ ಅಲ್ಲಾದ್ರೂ ಅದ ಇರ್ತೈತಿ ನಮ್ಗೇನು ಫರಕ್ ಬೀಳೋದಿಲ್ಲ ಈಗ ಅದಕ್ಕಿಲ್ಲ ಬಂದು ದಾಂಧಲೆ ಮಾಡಾಕತ್ತಿ ಅದನ್ನ ಹೇಳ ಸಾಯಿ ನನಗೆ ಒಂದು ಪ್ರಶ್ನೆ ಐತ್ರಿ ನೀವು ಉತ್ತರ ಕೊಡ್ಬೇಕಂದ್ರೆ ಇವತ್ತು ನೀನು ಕೊಡ್ಬೇಕಂದ್ರೆ ನೀನು ಕೊಡಲಿಲ್ಲ ಅಂದ್ರೆ ನಾನು ನೀನು ತುಳಿತೀನಿ ಇವತ್ತು ಅಷ್ಟು ಬತ್ತ ಒಂದನೇ ಪ್ರಶ್ನೆ ಅಂದು ನಾನು ಯಾಕೆ ಮನೆಯಿಂದ ಹೊರಗೆ ಹಾಕಿ ಅದು ಮೊದಲು ಹೇಳಿ ಎರಡನೇ ಪ್ರಶ್ನೆ ನಾನು ದುಡಿಯಲಿಲ್ಲ ಅಂದರೆ ನಿನಗೇನು ತ್ರಾಸಾಕಿತ್ತವ ಅದನ್ನು ಎರಡನೇ ಪ್ರಶ್ನೆ ನಂದು ಇನ್ನು ಮೂರನೇದು ನೀನು ನನಗೆ ಕುಡ್ದಾಗ ಗೊತ್ತಾಗೋದಿಲ್ಲ ಅಂತ ಹೇಳಿ ನಾನು ಹೋಗಿ ಅಲ್ಲಿ ಕೆಸರಿನಾಗ ಮಲಗಿಸಿದ್ದೆಲ್ಲ ಕೆಸರಿನಾಗ ನಾನು ಹಾಂದಿ ಥರ ಉಳ್ಳಾಸಿ ಇಡೀ ಓಣ್ಯಾನ ಮಂದಿ ನೋಡಿ ನಗಂಗ ಮಾಡಿದಲ್ಲ ನಿನಗೆ ಇದಾನ ನೀನು ಗಂಡ ಕೊಡಕ್ಕೆ ಮತ್ತೆ ನೀನು ಆವಾಗ ನೀನು ತುಳಿಬೇಕಂತ ಅನ್ಕೊಂಡಿದ್ದನ್ನ ಸುಮ್ಮನೆ ಯಾಕೆ ಬಿಟ್ಟೇನಿ ಅಂದ್ರೆ ನೀನು ಒಂದು ಹ್ಯಾಂಗ್ಸ್ ಅಂತ ಬಿಟ್ಟೇನಿ ಅಷ್ಟು ನೀನು ತುಳಿಯೋಕೆ ನನಗೆ ಚಿಟ್ಟಿಗೆ ಹೊಡೆದ್ರೆ ನೀನು ಕಲಶ್ ಮಾಡೋ ಕೆಪಾಸಿಟಿ ಐತಿಲ್ಲ ನನಗೆ ಹೇಳು ನೀನು ಯಾವ್ದು ಸಾಮಾನ್ಯ ನನಗೆ ಒಂದೆಲ್ಲ ಮಾಡತಿ ನೀ ಕರೆ ನನಗೆ ಹೇಳ್ತೀಯ ಹೌದೋ ಅಲ್ವೋ ಅದನ್ನು ಮೊದಲು ಹೇಳು ನೀನು ಯಾಕೆ ಕೆಸರ್ನಾಗ ಹೋಗಿ ಹಾಕಿದ್ದೆ ಅನ್ನೋದನ್ನ ಮೊದಲು ಹೇಳ್ತೀನಿ ಹಿಂಗ ಕುಡಿದು ಬಂದು ಮನಿ ಮುಂದೆ ಹಿಂಗ ದಾಂಧೆ ಮಾಡ್ತಿಲ್ಲ ಅಗ್ಲ ಮಗ್ಲ ಮನಿ ಮುಂದೆ ನಮ್ಮದು ಕಿಮ್ಮತ್ ಕಡಿಮೆ ಆಗೋದು ಅದಕ್ಕೆ ಒಂದಿನ ನೀ ಕೆಸರ್ನೇ ಮಕ್ಕೊಂಡ್ರೆ ಕಿಮ್ಮತ್ ಹೋದ್ರೆ ಹೆಂಗ್ ಆಕತ್ತೆ ಅನ್ನೋದು ನಿನಗೆ ಗೊತ್ತಾಗಲಿ ಅಂತ ಹೋಗಿ ಕೆಸರ್ನೇ ಮಲಗಿಸಿ ಬಂದಿದ್ದೆ ಇವತ್ತು ಏನಾರು ಹಿಂಗ ಮಾಡಿದೆ ಅಂದ್ರೆ ನೀನು ತಗೊಂಡು ಹೋಗಿ ಆ ಗಟರ್ದಾಗ ಹಾಕಿ ಬರ್ತೀನಿ ನೋಡಿ ಸೀದಾ ಹೇಳಾಕತ್ತೀನಿ ನೀ ಕುಡಿದು ಬಂದು ಹಿಂಗೆ ಮನಿ ಮುಂದೆ ಏನಾರ ದಾಂಧೆ ಮಾಡೋದು ಇಟ್ಕೊಂಡಿ ಏನಿಲ್ಲ ನೀನು ದಿನ ತೊಗೊಂಡು ತಿಪ್ಪೆ ಮಲಗಿಸಿ ಬರ್ತೀನಿ ನಿನ್ನ ನೋಡ್ಕೊಂಡಿರಬೇಕಿದ್ರೆ ನಾನು ಅಂಜಿಕೆ ನನಗೆ ಅಂಜಿಕೆ ಕೊಟ್ಟರದಾಗ ಹಾಕಿಬಿಡ್ತಾಳತ್ತೆ ತಿಪ್ಪಾಗ ಹಾಕಿಬಿಡ್ತಾಳತ್ತೆ ಕೆಸರನ್ನಾಗ ಹಾಕಿಬಿಡ್ಬೇಕತ್ತೆ ನಾವು ಅಂಜಿ ಇಲ್ಲಿ ಹುಚ್ಚು ಹಾಕೊಂಡ್ಬಿಡ್ಬೇಕತ್ತೆ ನೀನು
ನೀನ್ ಹತ್ತಾರ ಎಷ್ಟು ಮಂದಿ ನೋಡಿಲ್ಲ. ನೋಡಿ ಹಿಂಗ್ ಒಣ ಕಿರಿಕಿರಿ ಕೊಡೋದ್ರಿಂದನ ನಿನ್ನ ಮನೆಯಿಂದ ಹೊರಗೆ ಹಾಕೇವ್ ನಾವು ಹೇಳಾಕತ್ತೇನಿ. ನೀ ಹಿಂಗ ಬಂದು ಹಗಲ ಮುಗ್ಲ ನಮಗೆ ಕಿರಿಕಿರಿ ಮಾಡೋದು, ನಮ್ಗೆ ಬಂದು ಒದರಾಡೋದು ಬೈದಾಡೋದು ಮಾಡಿದ್ರೆ ಮತ್ ನಾನು ಈಗ ಮನೆಯಿಂದ ಹೊರಗೆ ಹಾಕೇನಿ. ಮತ್ ಇದ ಮಾಡಾಕತ್ತಿ ಅಂದ್ರೆ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಕತ್ತಿ, ನೋಡ್ಕೊಂಡಿರ್ಬೇಕಾರ್ ನಿನ್ ಮೇಲೆ. ಕಂಪ್ಲೇಂಟ್ ಕೊಡ್ತಿ. ಏನ್ ಮಾಡತ್ತೀರಿ ಬಿಡ್ರಿ, ಬಿಡ್ರಿ, ನಿಮ್ಮ ಕೈ ಸೇರ್ಲಿ ಬಿಡ್ರಿ, ಬಿಡ್ರಿ. ಬಿಡವ ಕಾಕ, ನಿನಗೇನು ಮನುಷ್ಯತ್ವ ಐತಿಲ್ಲ? ಇದ್ರ ಕೈ ಸೇರ್ಲಿ ಏನ್ ಜೋಡಾಗಿದೆ ಯವ್ವ ನನಗ.